Dear students, welcome to Economics Online Classes. In this video, I would like to explain how equilibrium price and output is determined in perfect market during short period and a long period. ಇವತ್ತಿನ ವಿಡಿಯೋದಲ್ಲಿ ನಾವು ಅಲ್ಪಾವಧಿ ಮತ್ತು ದೀರ್ಘಾವಧಿಯಲ್ಲಿ ಪರಿಪೂರ್ಣ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ಡೆಟರ್ಮಿನೇಷನ್ ಆಫ್ ಈಕ್ವಿಲಿಬ್ರಿಯಂ ಪ್ರೈಸ್ ಆ್ಯಂಡ್ ಈಕ್ವಿಲಿಬ್ರಿಯಂ ಔಟ್ಪುಟ್ ಇನ್ ಪರ್ಫೆಕ್ಟ್ ಮಾರ್ಕೆಟ್ ಇನ್ ಶಾರ್ಟ್ ಪೀರಿಯಡ್ ಆ್ಯಸ್ ವೆಲ್ ಆಸ್ ಲಾಂಗ್ ಪೀರಿಯಡ್. ಇಲ್ಲಿ ಎರಡು ಅವಧಿಗಳಿದೆ, ಅಲ್ಪಾವಧಿ ಮತ್ತು ದೀರ್ಘಾವಧಿ. ಈ ಎರಡು ಅವಧಿಗಳಲ್ಲಿ ಪರಿಪೂರ್ಣ ಮಾರ್ಕೆಟ್ನಲ್ಲಿ ಸಮತೋಲನ ಉತ್ಪನ್ನ ಮತ್ತು ಸಮತೋಲನ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ಈ ರೇಖಾಚಿತ್ರದ ಮೂಲಕ ನಾವು ನೋಡೋಣ. ಇಲ್ಲಿ ಸ್ವಲ್ಪ ನೀವು ನೆನಪು ಮಾಡ್ಕೊಳ್ಳಿ. ಸೊ ದ ಪ್ರೈಸ್ ಈಸ್ ನಾಟ್ ಡೆಟರ್ಮೈನ್ಡ್ ಬೈ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಮಾರ್ಕೆಟ್. ಸೊ ಓನ್ಲಿ ಇಂಡಸ್ಟ್ರಿ ಡಿಸೈಡ್ ದ ಪ್ರೈಸ್. ಸೊ ಇಂಡಸ್ಟ್ರಿ ಈಸ್ ಎ ಪ್ರೈಸ್ ಡೆಟರ್ಮೈನರ್ ಆ್ಯಂಡ್ ಫರ್ಮ್ ಈಸ್ ಓನ್ಲಿ ಎ ಪ್ರೈಸ್ ಟೇಕರ್. ಪರಿಪೂರ್ಣ ಮಾರುಕಟ್ಟೆನಲ್ಲಿ ಉದ್ಯಮ ಸಂಸ್ಥೆಗಳು ಬೆಲೆಯನ್ನು ನಿರ್ಧಾರ ಮಾಡೋದಿಲ್ಲ, ಘಟಕಗಳು ಬೆಲೆಯನ್ನು ನಿರ್ಧಾರ ಮಾಡೋದಿಲ್ಲ, ಕೈಗಾರಿಕೆ ಬೆಲೆಯನ್ನು ನಿರ್ಧರಿಸುತ್ತೆ. ಹಾಗಾಗಿ ಕೈಗಾರಿಕೆಯನ್ನು ಬೆಲೆ ನಿರ್ಧಾರಕ ಅಂತ ಕರಿತೀವಿ, ಘಟಕಗಳನ್ನು ಬೆಲೆಯನ್ನು ಪಡೆಯುವವರು ಅಂತ ಹೇಳ್ತೀವಿ. ಅಂದರೆ ಕೈಗಾರಿಕೆ ನಿರ್ಧಾರ ಮಾಡಿರುವಂಥ ಬೆಲೆಯನ್ನು ಘಟಕಗಳು ಒಪ್ಪಿಕೊಂಡು ಆ ಬೆಲೆಗೆ ಎಷ್ಟು ಬೇಕಾದರೂ ಉತ್ಪಾದನೆ ಮಾಡುವಂಥ ಸ್ವಾತಂತ್ರ್ಯ ಘಟಕಗಳಿಗೆ ಇರುತ್ತೆ. ಅಂದರೆ ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಘಟಕಗಳು ತೀರ್ಮಾನ ಮಾಡ್ತವೆ, ಆದರೆ ಬೆಲೆಯನ್ನು ಮಾತ್ರ ಇಂಡಸ್ಟ್ರಿ ಡಿಸೈಡ್ ಮಾಡುತ್ತೆ. ಹಾಗಾಗಿ ಅಲ್ಪಾವಧಿ ಮತ್ತು ದೀರ್ಘಾವಧಿನಲ್ಲಿ ಕೈಗಾರಿಕೆ ಮತ್ತು ಘಟಕಗಳು ಯಾವ ರೀತಿ ಸಮತೋಲನ ಬೆಲೆಯನ್ನು ನಿರ್ಧಾರ ಮಾಡ್ತವೆ, ಸಮತೋಲನ ಉತ್ಪನ್ನವನ್ನು ನಿರ್ಧಾರ ಮಾಡ್ತವೆ ಅನ್ನೋದನ್ನು ನಾವು ನೋಡೋಣ. ಅಲ್ಪಾವಧಿ ಅಂದರೆ ನಿಮಗೆ ಗೊತ್ತಿದೆ, ಈ ಅವಧಿಯಲ್ಲಿ ಉತ್ಪಾದನೆಯನ್ನು ವಿಸ್ತಾರ ಮಾಡಬೇಕಾದ್ರೆ ಎಲ್ಲ ಉತ್ಪಾದನಾಂಗಗಳನ್ನು ಹೆಚ್ಚು ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ. ಅವಧಿ ಕಡಿಮೆ ಇರೋದರಿಂದ ಎಲ್ಲ ಉತ್ಪಾದನಾಂಗಗಳು ಸುಲಭವಾಗಿ ಲಭ್ಯ ಆಗೋದಿಲ್ಲ. ಹಾಗಾಗಿ ಘಟಕ ಮತ್ತು ಕೈಗಾರಿಕೆಗಳು ಉತ್ಪಾದನೆಯನ್ನು ವಿಸ್ತಾರ ಮಾಡಬೇಕಾದ್ರೆ ಕೆಲವು ಉತ್ಪಾದನಾಂಗಗಳನ್ನು ಸ್ಥಿರವಾಗಿ ಉಳಿಸ್ಕೋಬೇಕು, ಕೆಲವು ಉತ್ಪಾದನಾಂಗಗಳನ್ನು ಮಾತ್ರ ಬದಲಾಯಿಸಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಇರುತ್ತೆ. ಹಾಗಾಗಿ ಡ್ಯೂರಿಂಗ್ ಶಾರ್ಟ್ ಪೀರಿಯಡ್ ಆಲ್ ಫ್ಯಾಕ್ಟರ್ಸ್ ಮೇ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಕ್ಯಾಟಗರೀಸ್, ಫಿಕ್ಸ್ಡ್ ಫ್ಯಾಕ್ಟರ್ ಆ್ಯಂಡ್ ವೇರಿಯಬಲ್ ಫ್ಯಾಕ್ಟರ್ಸ್. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಇಂಡಸ್ಟ್ರಿ ಆರ್ ಫರ್ಮ್ ಟು change all factors because some factors are not available during short period. So that is why industry and firm keep certain factors as constant, and by changing only certain factors it can expand its production to some extent. ಅಂದರೆ ಕೆಲವು ಉತ್ಪಾದನಾಂಗಗಳನ್ನು ಸ್ಥಿರವಾಗಿ ಉಳಿಸ್ಕೊಂಡು ಕೆಲವನ್ನು ಮಾತ್ರ ಬದಲಾವಣೆ ಮಾಡಿಕೊಂಡು ಉತ್ಪಾದನೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡೋದಕ್ಕೆ ಇಲ್ಲಿ ಅವಕಾಶಗಳು ಇರುತ್ತೆ. ಹಾಗಾಗಿ ಅಲ್ಪಾವಧಿನಲ್ಲಿ ಕೆಲವು ಉತ್ಪಾದನಾಂಗಗಳನ್ನು ಸ್ಥಿರ ಅಂತ ಕರಿತೀವಿ, ಕೆಲವನ್ನು ಬದಲಾಗುವ ಉತ್ಪಾದನಾಂಗಗಳು ಅಂತ ಕರಿತೀವಿ. ಕೆಲವನ್ನು ಮಾತ್ರ ಬದಲಾಯಿಸಿಕೊಂಡು ಉತ್ಪಾದನೆನ ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡೋದಕ್ಕೆ ಇಲ್ಲಿ ಅವಕಾಶಗಳು ಇರುತ್ತೆ. ಹಾಗಾಗಿ ಅಲ್ಪಾವಧಿನಲ್ಲಿ ಯಾವ ರೀತಿ ಬೆಲೆ ನಿರ್ಧಾರ ಆಗುತ್ತೆ, ಯಾವ ರೀತಿ ಉತ್ಪನ್ನ ನಿರ್ಧಾರ ಆಗುತ್ತೆ ಅನ್ನೋದು ನೋಡೋಣ. ಸೊ ಇಂಡಸ್ಟ್ರಿ ಡಿಸೈಡ್ ದ ಪ್ರೈಸ್ ಆ್ಯಂಡ್ ಇನ್ ದ ಕೇಸ್ ಆಫ್ ಇಂಡಸ್ಟ್ರಿ aggregate demand and aggregate supply decide the price. So the interaction of demand and supply forces determine the price under perfect market. So in this figure, DD is the demand curve, total demand curve, and SRS short period supply curve. So total demand curve and total supply curve decide the price in the case of industry, because industry decide the price. So total demand and total supply decide the prices. So E is the equilibrium point. So E is the equilibrium point. So at E point total demand equals to total supply. So demand curve intersect supply curve at point E. So E is the equilibrium point, and OP is the equilibrium price,
ಆ್ಯಂಡ್ ಓ ಕ್ಯೂ ಈಸ್ ದ ಈಕ್ವಿಲಿಬ್ರಿಯಮ್ ಔಟ್ಪುಟ್ ಇನ್ ದ ಕೇಸ್ ಆಫ್ ಇಂಡಸ್ಟ್ರಿ. ನೋಡಿ, ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲು ಕೈಗಾರಿಕೆನ ನಾವು ನೋಡೋಣ. ಈ ಕೈಗಾರಿಕೆಯಲ್ಲಿ ಒಟ್ಟು ಬೇಡಿಕೆ ಒಟ್ಟು ಪೂರೈಕೆಗಳು ಸೇರಿ ಬೆಲೆ ಮತ್ತು ಉತ್ಪನ್ನ ನಿರ್ಧಾರ ಆಗುತ್ತೆ. ಇಲ್ಲಿ ಡಿ ಡಿ ಅನ್ನೋದು ಒಟ್ಟು ಬೇಡಿಕೆಯನ್ನು ಪ್ರತಿನಿಧಿಸಿದ್ರೆ, ಎಸ್ ಆರ್ ಎಸ್ ಅನ್ನೋದು ಅಲ್ಪಾವಧಿ ಪೂರೈಕೆಯನ್ನು ಪ್ರತಿನಿಧಿಸುತ್ತೆ. ಅಲ್ಪಾವಧಿಯ ಒಟ್ಟು ಬೇಡಿಕೆ ಅಲ್ಪಾವಧಿಯ ಒಟ್ಟು ಪೂರೈಕೆಗಳು ಸೇರಿ ಸಮತೋಲನ ಬೆಲೆ ಮತ್ತು ಸಮತೋಲನ ಉತ್ಪನ್ನ ನಿರ್ಧಾರ ಆಗುತ್ತೆ. ಹಾಗಾಗಿ ಈ ಚಿತ್ರದಲ್ಲಿ ಒಟ್ಟು ಬೇಡಿಕೆ ಒಟ್ಟು ಪೂರೈಕೆಗಳು ಈ ಬಿಂದುವಿನಲ್ಲಿ, ಇಂಗ್ಲೀಷ್ನ ಈ ಬಿಂದುವಿನಲ್ಲಿ ಪರಸ್ಪರ ಸಮ ಆಗಿದೆ. ಹಾಗಾಗಿ ನಾವು ಓ ಕ್ಯೂ ಪ್ರಮಾಣವನ್ನು ಸಮತೋಲನ ಉತ್ಪನ್ನ ಅಂತ ಕರಿತೀವಿ. ಒ ಪಿಯನ್ನು ಸಮತೋಲನ ಬೆಲೆ ಅಂತ ಕರಿತೀವಿ. ಸೊ ಒ ಪಿ ಇಸ್ ದ ಈಕ್ವಿಲಿಬ್ರಿಯಮ್ ಪ್ರೈಸ್ ಆ್ಯಂಡ್ ಒ ಕ್ಯೂ ಇಸ್ ದ ಈಕ್ವಿಲಿಬ್ರಿಯಮ್ ಔಟ್ಪುಟ್ ಬಿಕಾಸ್ ಅಟ್ ಪಾಯಿಂಟ್ ಇ total demand equals to total supply. So OP is the equilibrium price decided by the industry with the interaction of total demand and total supply. ಇಲ್ಲಿ ಒ ಪಿಯನ್ನು ನಾವು ಸಮತೋಲನ ಬೆಲೆ ಅಂತ ಕರಿತೀವಿ. ಈ ಸಮತೋಲನ ಬೆಲೆ ಹೇಗೆ ನಿರ್ಧಾರ ಆಯಿತು ಅಂದರೆ, ಒಂದು ಇಂಡಸ್ಟ್ರಿಗಿರುವಂಥ ಒಟ್ಟು ಬೇಡಿಕೆ ಒಟ್ಟು ಪೂರೈಕೆಗಳು ಯಾವ ಬಿಂದುವಿನಲ್ಲಿ ಸಮ ಆಗುತ್ತೋ ಆ ಬಿಂದುವಿನಲ್ಲಿ ನಿರ್ಧಾರ ಆಗುವಂಥ ಬೆಲೆಗೆ ನಾವು ಸಮತೋಲನ ಬೆಲೆ ಅಂತ ಕರಿತೀವಿ. ಮತ್ತು ಇಲ್ಲಿ ಸಮತೋಲನ ಅನ್ನೋದು ಪದದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಸಮತೋಲನ ಈಕ್ವಿಲಿಬ್ರಿಯಮ್ ಪಾಯಿಂಟ್, ಇಟ್ ಈಸ್ ಅ ಪಾಯಿಂಟ್ ಆಫ್ ರೆಸ್ಟ್. ಅದನ್ನು ವಿಶ್ರಾಂತಿಯ ಸ್ಥಿತಿ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಪಾಯಿಂಟ್ ವೇರ್ ಪ್ರೊಡ್ಯೂಸರ್ಸ್ ಸ್ಟಾಪ್ ಫರ್ದರ್ ಪ್ರೊಡಕ್ಷನ್. ಎಲ್ಲಿ ಉತ್ಪಾದನೆ ಅನ್ನೋದು ನಿಂತೋಗುತ್ತೋ, ಯಾವ ಬಿಂದುವಿನಲ್ಲಿ ಉತ್ಪಾದನಾಕಾರರು ಉತ್ಪಾದನೆ ಮುಂದುವರಿಸೋದನ್ನು ಇಷ್ಟಪಡೋದಿಲ್ವೋ, ಅಲ್ಲಿ ಬಂದ ತಕ್ಷಣ ಉತ್ಪಾದನೆಯನ್ನು ನಿಲ್ಲಿಸ್ತಾರೋ ಆ ಬಿಂದುವಿಗೆ ನಾವು ಸಮತೋಲನ ಬಿಂದು ಅಂತ ಕರಿತೀವಿ. ನೋಡಿ, ಕ್ಯೂಗಿಂತ ಮೊದಲು ಉತ್ಪಾದನೆ ವಿಸ್ತಾರ ಆಗ್ತಾ ಹೋಗುತ್ತೆ, ಆದರೆ ಕ್ಯೂ ಬಿಂದುವಿಗೆ ಬಂದ ತಕ್ಷಣ ಉತ್ಪಾದನೆ ನಿಂತೋಗುತ್ತೆ. ಕ್ಯೂ ಬಿಂದುವಿನ ನಂತರ ಉತ್ಪಾದಕರು ಉತ್ಪಾದನೆನ ಹೆಚ್ಚು ಕಡಿಮೆ ಮಾಡೋದಕ್ಕೆ ಬಯಸೋದಿಲ್ಲ. ಹಾಗಾಗಿ ನಾವು ಒ ಕ್ಯೂವನ್ನು ಸಮತೋಲನ ಉತ್ಪನ್ನ ಅಂತ ಕರಿತೀವಿ. ಹಾಗಾಗಿ ಇ ಈಸ್ ಅನ್ ಈಕ್ವಿಲಿಬ್ರಿಯಮ್ ಪಾಯಿಂಟ್ ವೇರ್ production stops that particular point, so there is no tendency on the part of producer to expand or contract production. So producers stop at that point. It is an equilibrium point. It is a point of rest. ಎಲ್ಲಿಗೆ ಬಂದ ತಕ್ಷಣ ಉತ್ಪಾದನಾಕಾರರು ಉತ್ಪಾದನೆ ಮಾಡೋದನ್ನು ನಿಲ್ಲಿಸ್ತಾರೋ ಆ ಬಿಂದುವಿಗೆ ನಾವು ಸಮತೋಲನ ಬಿಂದು ಅಂತ ಕರಿತೀವಿ. ನೋಡಿ, ಓ ಇಂದ ಉತ್ಪಾದನೆ ಶುರುವಾಗುತ್ತೆ, ಕ್ಯೂ ಪಾಯಿಂಟಿಗೆ ಬಂದ ತಕ್ಷಣ ಉತ್ಪಾದನೆ ಮಾಡೋದನ್ನು ನಿಲ್ಲಿಸ್ತಾರೆ. ಹಾಗಾಗಿ ಕ್ಯೂ ಬಿಂದುವನ್ನು ಅಥವಾ ಈ ಬಿಂದು ಅದರ ಕೆಳಭಾಗದಲ್ಲಿ ಕ್ಯೂ ಇರುತ್ತೆ, ಅಂದರೆ ಓ ಕ್ಯೂವನ್ನು ನಾವು ಸಮತೋಲನ ಉತ್ಪನ್ನ ಅಂತ ಕರಿತೀವಿ. ಓ ಕ್ಯೂ ಪ್ರಮಾಣಕ್ಕೆ ಬಂದ ತಕ್ಷಣ ಉತ್ಪಾದನೆ ನಿಂತೋಗುತ್ತೆ. ಕ್ಯೂಗಿಂತ ಮೊದಲು ಸಮತೋಲನ ಅಲ್ಲ, ಕ್ಯೂ ನಂತರನೂ ಸಮತೋಲನ ಅಲ್ಲ. ಆ ಕ್ಯೂ ಬಂದ ತಕ್ಷಣ ಉತ್ಪಾದನೆಯನ್ನು ನಿಲ್ಲಿಸ್ತಾರೆ. ಕ್ಯೂಗಿಂತ ಮೊದಲು ಉತ್ಪಾದನೆನ ವಿಸ್ತಾರ ಮಾಡುವಂಥ ಪ್ರವೃತ್ತಿ ಇರುತ್ತೆ, ಕ್ಯೂ ನಂತರ ಉತ್ಪಾದನೆಯನ್ನು ಹೆಚ್ಚು ಮಾಡೋಂಥ ಪ್ರವೃತ್ತಿ ಇರೋದಿಲ್ಲ. ಹಾಗಾಗಿ ಈ ಬಿಂದುವಿನಲ್ಲಿ ಉತ್ಪಾದನೆಯನ್ನು ಹೆಚ್ಚು ಮಾಡೋಕ್ಕಾಗಲಿ ಕಡಿಮೆ ಮಾಡೋವಂಥ ಒಂದು ಪ್ರವೃತ್ತಿ ಇಲ್ಲದೆ ಇರೋದ್ರಿಂದ ಈ ಬಿಂದುವನ್ನು ವಿಶ್ರಾಂತಿಯ ಸ್ಥಿತಿ ಅಥವಾ ಸಮತೋಲನ ಸ್ಥಿತಿ ಅಂತ ನಾವು ಅದನ್ನು ಗುರುತಿಸ್ತೀವಿ. ಹಾಗಾಗಿ ಇಲ್ಲಿ ಈ ಪಾಯಿಂಟ್ ಅನ್ನೋದು ಈಕ್ವಿಲಿಬ್ರಿಯಮ್ ಪಾಯಿಂಟ್. ಸೊ ಒ ಪಿ ಇಸ್ ದ ಈಕ್ವಿಲಿಬ್ರಿಯಮ್ ಪ್ರೈಸ್ ಬಿಕಾಸ್ ಪ್ರೊಡ್ಯೂಸರ್ ಅಟೈನ್ಸ್ ಈಕ್ವಿಲಿಬ್ರಿಯಮ್ ಪೊಸಿಷನ್ ಅಟ್ ಪಾಯಿಂಟ್ ಇ. ದಟ್ ಮೀನ್ಸ್ entire industry reaches an equilibrium point at point E. So that is why OP is the equilibrium price and OQ is the equilibrium output. ಅಂದರೆ ಇಡೀ ಕೈಗಾರಿಕೆಯ ಎಲ್ಲ ಘಟಕಗಳು OQ ಪ್ರಮಾಣದಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡಿ ಅಲ್ಲಿಗೆ ನಿಲ್ಲಿಸ್ತಾರೆ. ಆ ಬಿಂದುವಿಗೆ ಬಂದ ಮೇಲೆ ಅವರು ಉತ್ಪಾದನೆ ಹೆಚ್ಚು ಮಾಡಲ್ಲ ಕಡಿಮೆನೂ ಮಾಡಲ್ಲ. ಹಾಗಾಗಿ ನಾವು ಈ ಬಿಂದುವನ್ನು ಸಮತೋಲನ ಬಿಂದು ಅಂತ ಕರಿತೀವಿ. ಅಲ್ಲಿ ಬೇಡಿಕೆ ಪೂರೈಕೆಗಳು ಸಮ ಆಗಿದೆ, ಒಟ್ಟು ಬೇಡಿಕೆ ಒಟ್ಟು ಪೂರೈಕೆಗೆ ಸಮ ಆಗಿದೆ. ಹಾಗಾಗಿ ಒ ಪಿಯನ್ನು ಸಮತೋಲನ ಬೆಲೆ ಅಂತ ಕರಿತೀವಿ, ಒ ಕ್ಯೂವನ್ನು ಸಮತೋಲನ ಉತ್ಪನ್ನ ಅಂತ ಕರಿತೀವಿ. ಈಗ ಇಂಡಸ್ಟ್ರಿ ಪ್ರೈಸನ್ನು ಡಿಸೈಡ್ ಮಾಡ್ತು, ದಟ್ ಈಸ್ ಒ ಪಿ ಈಸ್ ದ ಪ್ರೈಸ್. ಸೊ ದ ಸೇಮ್ ಪ್ರೈಸ್ ಈಸ್ ಕಂಟಿನ್ಯೂ ಟು ದ ಫರ್ಮ್. ಅದೇ ಬೆಲೆ ಘಟಕಕ್ಕೂ ಮುಂದುವರೆದಿರೋದನ್ನು ನೀವು ಗಮನಿಸ್ರಿ. ನೋಡಿ, ಇದು ಉದ್ಯಮದ ಸಮತೋಲನೆಯನ್ನು ನಾವಿಲ್ಲಿ ನೋಡ್ತೀವಿ. ಈಗ ಇಂಡಸ್ಟ್ರಿ ಕೇವಲ ಬೆಲೆಯನ್ನು ಡಿಸೈಡ್ ಮಾಡ್ತು, ಒಟ್ಟು ಉತ್ಪಾದನೆ ಎಷ್ಟು ಅಂತ ಹೇಳ್ತು, ಅದರಲ್ಲಿ ಒಂದೊಂದು ಘಟಕ ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಘಟಕಗಳು ತೀರ್ಮಾನ ಮಾಡ್ತವೆ. ಹಾಗಾಗಿ ಇಲ್ಲಿ ಒ ಪಿ ಬೆಲೆ ಮುಂದುವರಿಯುತ್ತೆ, ಘಟಕ ಅದನ್ನು ಒಪ್ಪಿಕೊಳ್ಳುತ್ತೆ. ಹಾಗಾಗಿ ಅದೇ ರೇಖೆ ಘಟಕಗಳಿಗೂ ಮುಂದುವರೆದಿರೋದನ್ನು ನೀವು ಚಿತ್ರದಲ್ಲಿ ಗಮನಿಸ್ತೀರಾ. ದ ಒ ಪಿ ಪ್ರೈಸ್ ಕಂಟಿನ್ಯೂ ಟು ದ ಫರ್ಮ್
ಬಿಕಾಸ್ ಫರ್ಮ್ ಅಕ್ಸೆಪ್ಟ್ ದ ಪ್ರೈಸ್ ಡಿಟರ್ಮೈನ್ಡ್ ಬೈ ದ ಇಂಡಸ್ಟ್ರಿ. ಹಾಗಾಗಿ ಕೈಗಾರಿಕೆ ನಿರ್ಧಾರ ಮಾಡಿರುವಂಥ ಬೆಲೆನ ಘಟಕ ಒಪ್ಕೊಂಡಿದೆ. ಹಾಗಾಗಿ ಅದೇ ಬೆಲೆ ರೇಖೆ ಘಟಕಗಳಿಗೂ ಮುಂದುವರೆದಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಇಲ್ಲಿ ಘಟಕಕ್ಕೆ ಬಂದಾಗ ಎಷ್ಟು ಬೆಲೆ ಇದೆಯೋ ಅದು ER, ಅಂದರೆ ಬೆಲೆ ಎಷ್ಟಿರುತ್ತೋ ಅಷ್ಟು ಆದಾಯ ಬರೋದ್ರಿಂದ ಅದನ್ನು ER ರೇಖೆ ಅಂತಲೂ ನಾವು ಗುರುತಿಸ್ತೀವಿ. ಹಾಗಾಗಿ ಇಲ್ಲಿ ಘಟಕದ ದೃಷ್ಟಿನಲ್ಲಿ ನಾವು ನೋಡೋದಾದರೆ ಇಲ್ಲಿ 4 ರೇಖೆಗಳಿದೆ. ದೇರ್ ಆರ್ 4 ಕರ್ವ್ಸ್ ಇನ್ ದ ಕೇಸ್ ಆಫ್ ಫರ್ಮ್, ER ಆ್ಯಂಡ್ MR, MC ಆ್ಯಂಡ್ AC. ER MR ರೇಖೆ ಇದೆ, AC ಮತ್ತು MC ರೇಖೆಗಳಿದೆ. ನಾವು ಘಟಕದ ದೃಷ್ಟಿನಲ್ಲಿ ನೋಡಿದಾಗ MR ಮತ್ತು MC ರೇಖೆಗಳು ಎಲ್ಲಿ ಸಮ ಆಗುತ್ತೋ ಅಲ್ಲಿ ಸಮತೋಲನ ಉತ್ಪಾದನೆ ಆಗುತ್ತೆ. ಅಂದರೆ ಒಂದು ಘಟಕಗಳು ಸಮತೋಲನ ಉತ್ಪನ್ನವನ್ನು ತೀರ್ಮಾನ ಮಾಡಬೇಕಾದ್ರೆ MR ಮತ್ತು MC ರೇಖೆಗಳನ್ನು ಸಮ ಮಾಡಬೇಕು. ಹಾಗಾಗಿ ಇಲ್ಲಿ ಘಟಕದ ದೃಷ್ಟಿಯಿಂದ ನೋಡೋದಾದರೆ OQ ಈಸ್ ದ ಈಕ್ವಿಲಿಬ್ರಿಯಮ್ ಔಟ್ಪುಟ್ ಇನ್ ದ ಕೇಸ್ ಆಫ್ ಎ ಪರ್ಟಿಕ್ಯುಲರ್ ಫರ್ಮ್, ಬಿಕಾಸ್ ಅಟ್ ದಟ್ ಪಾಯಿಂಟ್ MR ಈಸ್ ಈಕ್ವಲ್ ಟು MC. ನೋಡಿ, MR ಮತ್ತು MC ರೇಖೆಗಳು C ಬಿಂದುವಿನಲ್ಲಿ ಪರಸ್ಪರ ಸಮ ಆಗಿದೆ. ಹಾಗಾಗಿ ಘಟಕದ ದೃಷ್ಟಿನಲ್ಲಿ OQ ಅನ್ನೋದು ಸಮತೋಲನ ಉತ್ಪನ್ನ. ನಾವು ಸಮತೋಲನ ಉತ್ಪನ್ನವನ್ನು ನೋಡಬೇಕಾದ್ರೆ ಯಾವಾಗಲೂ MR ಮತ್ತು MC ರೇಖೆಗಳನ್ನು ಗಮನಿಸಬೇಕು. MR ಮತ್ತು MC ರೇಖೆಗಳು ಎಲ್ಲಿ ಸಮ ಆಗುತ್ತೋ ಅದನ್ನು ನಾವು ಸಮತೋಲನ ಉತ್ಪನ್ನ, ಅಂದರೆ ಅಲ್ಲಿ ಬಂದ ತಕ್ಷಣ ಉತ್ಪಾದನೆ ಮಾಡೋದನ್ನು ನಿಲ್ಲಿಸ್ತಾರೆ. ಅದಕ್ಕಿಂತ ಮೊದಲು ಉತ್ಪಾದನೆ ವಿಸ್ತಾರ ಆಗುತ್ತೆ, ಅದರಲ್ಲಿ ಬಂದ ತಕ್ಷಣ ಉತ್ಪಾದನೆ ನಿಂತೋಗುತ್ತೆ, ಮುಂದುವರಿಸೋದಿಲ್ಲ. ಉತ್ಪಾದನೆ ಕ್ಯೂ ನಂತರ ಮುಂದುವರಿಯೋದಿಲ್ಲ. ಯಾಕೆ ಅಂದರೆ ಕ್ಯೂ ನಂತರ ಮುಂದುವರೆದ್ರೆ MC ರೇಖೆ ಮೇಲಿದೆ, MR ರೇಖೆ ಕೆಳಭಾಗದಲ್ಲಿರೋದ್ರಿಂದ ನಷ್ಟ ಆಗುತ್ತೆ. ಹಾಗಾಗಿ ಕ್ಯೂ ನಂತರ ಉತ್ಪಾದನೆ ಮುಂದುವರಿಯೋದಿಲ್ಲ. ಹಾಗಾಗಿ OQವನ್ನು ನಾವು ಸಮತೋಲನ ಉತ್ಪನ್ನ ಅಂತ ನಾವು ಅದನ್ನು ಕರಿತೀವಿ. ಹಾಗಾಗಿ ಇಲ್ಲಿ ಘಟಕದ ದೃಷ್ಟಿನಲ್ಲಿ OQ ಈಸ್ ದ ಈಕ್ವಿಲಿಬ್ರಿಯಮ್ ಔಟ್ಪುಟ್. And in order to measure the profit, we compare AR and AC. ಇಲ್ಲಿ OQ ಪ್ರಮಾಣದ ವಸ್ತುವನ್ನು ಒಂದು ಘಟಕ ಉತ್ಪಾದನೆ ಮಾಡಿದೆ, ಅಲ್ಲಿ ನಿಲ್ಲಿಸ್ತು. ಹಾಗಾದ್ರೆ ಇಷ್ಟು ವಸ್ತುಗಳನ್ನು ಮಾರಾಟ ಮಾಡಿದ್ರಿಂದ ಘಟಕಕ್ಕೆ ಬಂದಂಥ ಆದಾಯ ಲಾಭ ಎಷ್ಟು ಅಂತ ನೋಡಬೇಕಾದ್ರೆ ನಾವು ER ಮತ್ತು AC ರೇಖೆಗಳನ್ನು ನೋಡಬೇಕು. ನೋಡಿ, ER ಮತ್ತು AC ರೇಖೆಗಳು ಎಲ್ಲಿದೆ ಅನ್ನೋದನ್ನು ಗಮನಿಸಿ. ಅಸಮತೋಲನ ಬಿಂದುವಿನಲ್ಲೇ ನಾವು ನೋಡಬೇಕು. ER ಮತ್ತು AC ರೇಖೆಗಳನ್ನು ನೀವು ಈ ಚಿತ್ರದಲ್ಲಿ ಗಮನಿಸ್ರಿ. ER ಆ್ಯಂಡ್ MR ಈಸ್ ಸೇಮ್ ಇನ್ ಪರ್ಫೆಕ್ಟ್ ಮಾರ್ಕೆಟ್. ER ಮತ್ತು MRಗಳು ಪರಿಪೂರ್ಣ ಮಾರ್ಕೆಟ್ನಲ್ಲಿ ಒಂದೇ ಆಗಿರುತ್ತೆ. ಯಾಕೆ ಅಂದರೆ ಪರಿಪೂರ್ಣ ಮಾರ್ಕೆಟ್ನಲ್ಲಿ ಬೆಲೆ ಒಂದೇ. ಮೊದಲ ವಸ್ತುನ ಯಾವ ಬೆಲೆಗೆ ಮಾರ್ತಾರೋ ಕೊನೆಯ ವಸ್ತುನೂ ಅದೇ ಬೆಲೆಗೆ ಮಾರೋದ್ರಿಂದ ER ಮತ್ತು MRಗಳು ಪರಿಪೂರ್ಣ ಮಾರ್ಕೆಟ್ನಲ್ಲಿ ಒಂದೇ ರೇಖೆಯಲ್ಲೇ ಇರುತ್ತೆ. ಮತ್ತು ಅದು OX ರೇಖೆಗೆ ಸಮಾನಾಂತರವಾಗಿರುತ್ತೆ. ಬೆಲೆಯಲ್ಲಿ ಏನೂ ವ್ಯತ್ಯಾಸ ಆಗದೆ ಇರೋದ್ರಿಂದ, ಒಂದೇ ಬೆಲೆ ಇರೋದ್ರಿಂದ ಅದು ಸಮಾನಾಂತರವಾಗಿರುತ್ತೆ. ಹಾಗಾಗಿ ಇಲ್ಲಿ ER ಅನ್ನೋದು ಆದಾಯವನ್ನು ಪ್ರತಿನಿಧಿಸುತ್ತೆ, AC ಅನ್ನೋದು ವೆಚ್ಚವನ್ನು ಪ್ರತಿನಿಧಿಸುತ್ತೆ. ಆ ಎರಡರ ಮಧ್ಯೆ ಇರುವಂಥ ವ್ಯತ್ಯಾಸವನ್ನು ನಾವು ಲಾಭ ಅಂತ ಕರಿತೀವಿ. ನೋಡಿ, ಈ ಚಿತ್ರದಲ್ಲಿ AC ಎಲ್ಲಿದೆ ಅನ್ನೋದನ್ನು ಗಮನಿಸ್ರಿ. A ಬಿಂದುವಿನಲ್ಲಿದೆ AC ಕರ್ವ್ ಟಚಸ್ ಇಟ್ಸ್ ಲೋಯೆಸ್ಟ್ ಪಾಯಿಂಟ್ ಅಟ್ ಪಾಯಿಂಟ್ A. ಸೊ ದಟ್ ಈಸ್ ವೈ QA ಈಸ್ ದ ಕಾಸ್ಟ್ ಆರ್ OB ಈಸ್ ದ ಕಾಸ್ಟ್. ನೋಡಿ, ಸರಾಸರಿ ವೆಚ್ಚದ ರೇಖೆ ಎಲ್ಲಿ ಕನಿಷ್ಠ ಬಿಂದುವನ್ನು, ಎಲ್ಲಿ ಕನಿಷ್ಠ ಮಟ್ಟಕ್ಕಿದೆ ಅನ್ನೋದನ್ನು ನೀವು ಗಮನಿಸ್ರಿ. ಅದು A ಬಿಂದುವಿನಲ್ಲಿ ಕನಿಷ್ಠ ಮಟ್ಟವನ್ನು ಮುಟ್ಟಿದೆ. ಹಾಗಾಗಿ QAನ ನಾವು ವೆಚ್ಚ ಅಂತ ನಾವು ಪರಿಗಣಿಸ್ತೀವಿ. ಹಾಗಾದರೆ ಆದಾಯ ಎಷ್ಟಿದೆ ಅನ್ನೋದನ್ನು ಗಮನಿಸ್ರಿ. QC ಈಸ್ ದ ರೆವಿನ್ಯೂ, ER ಈಸ್ QC. ಸರಾಸರಿ ಆದಾಯ QC ಅಷ್ಟಿದೆ, ವೆಚ್ಚ AC ಅಷ್ಟಿದೆ. ಹಾಗಾಗಿ ER ಕರ್ವ್ ಲೈಸ್ ಎಬೋವ್ AC ಕರ್ವ್. AC ರೇಖೆ ಕೆಳಭಾಗದಲ್ಲಿದೆ, ER ರೇಖೆ ಮೇಲ್ಭಾಗದಲ್ಲಿದೆ. ER ಅನ್ನೋದು ಆದಾಯನ ತೋರಿಸುತ್ತೆ, AC ಅನ್ನೋದು ವೆಚ್ಚವನ್ನು ತೋರಿಸುತ್ತೆ. ವೆಚ್ಚ ಕೆಳಭಾಗದಲ್ಲಿದೆ, ಆದಾಯ ಮೇಲ್ಭಾಗದಲ್ಲಿದೆ. ಹಾಗಾಗಿ CA ಪ್ರಮಾಣದಷ್ಟು ಅಂತರ ಏನಿದೆಯಲ್ಲ ಅದು ಆದಾಯವನ್ನು, ಪ್ರತಿ ಯೂನಿಟ್ಗೆ ಸಿಗುವಂಥ ಆದಾಯನ ತೋರಿಸುತ್ತೆ. ಹಾಗಾದರೆ ಘಟಕಕ್ಕೆ ಬಂದಿರೋಂಥ ಒಟ್ಟು ಲಾಭ ಎಷ್ಟು ಅಂತ ನೋಡೋದಾದರೆ ನೋಡಿ, OQCP ಅನ್ನೋದು ಟೋಟಲ್ ರೆವಿನ್ಯೂ. OQCP ಇಸ್ ದ ಟೋಟಲ್ ರೆವಿನ್ಯೂ ಅರ್ನ್ಡ್ ಬೈ ದ ಫರ್ಮ್ ಬೈ ಸೆಲ್ಲಿಂಗ್ OQ ಕ್ವಾಂಟಿಟಿ ಆಫ್ ಔಟ್ಪುಟ್. OQ ಪ್ರಮಾಣದ ವಸ್ತುಗಳನ್ನು ಮಾರಾಟ ಮಾಡಿದ್ರಿಂದ ಘಟಕಕ್ಕೆ ಬಂದಂಥ ಒಟ್ಟು ಆದಾಯ ಎಷ್ಟು? OQCP ಎಷ್ಟು ಆದಾಯ ಇದೆ. ಆ್ಯಂಡ್ ವಾಟ್ ಈಸ್ ದ ಕಾಸ್ಟ್? Cost is OQAB is the cost. So when we deduct cost from revenue, so we can get the profit.
ಸೊ ಟೋಟಲ್ ರೆವಿನ್ಯೂ ಈಸ್ OQCP is the total revenue, OQAB is the total cost. So when we deduct OQAB from OQCA, so PCAB is the total profit. ಅಂದರೆ ಇಲ್ಲಿ ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚವನ್ನು ಕಳಿಬೇಕು. OQ ಪ್ರಮಾಣದ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಿದ್ರಿಂದ ಬಂದಂಥ ಒಟ್ಟು ಆದಾಯ OQCP ಯಷ್ಟು ಆದಾಯ ಇದೆ. ಅದರಲ್ಲಿ ವೆಚ್ಚ ಎಷ್ಟಾಗಿದೆ? ವೆಚ್ಚ ನೋಡ್ಬೇಕಾದ್ರೆ AC ರೇಖೆನ ಗಮನಿಸ್ರಿ. ವೆಚ್ಚ ಎಷ್ಟು ಅಂದರೆ OQAB ಇಸ್ ದ ಕಾಸ್ಟ್. ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚನ ಕಳೆದ್ರೆ ನಮಗೆ BACP ಯಷ್ಟು ಲಾಭ ಕಾಣಿಸುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಗೆರೆನ ಎಳೆದಿದ್ದಾರೆ, ಅಲ್ಲಿ ಸ್ವಲ್ಪ ತುಂಬಿರೋ ಅಂಥ ಜಾಗ ಇದೆ ನೋಡಿ. ಆ ತುಂಬಿರುವಂಥ ಜಾಗವನ್ನು ನಾವು ಲಾಭ ಅಂತ ಕರಿತೀವಿ. ಅದಿಷ್ಟು ಆದಾಯ ಮತ್ತು ವೆಚ್ಚದ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಸೊ ದಟ್ ಈಸ್ ವೈ firm earn excess profit by producing OQ quantity, because at OQ quantity AC less than AR. ಇದು ಘಟಕ ಗಳಿಸಿರುವಂಥ ಲಾಭವನ್ನು ತೋರಿಸುತ್ತೆ. ಆದರೆ ಅಲ್ಪಾವಧಿನಲ್ಲಿ ಎಲ್ಲ ಘಟಕಗಳಿಗೂ ಲಾಭ ಬರುತ್ತಾ ಅನ್ನೋ ಪ್ರಶ್ನೆ ಇದ್ದರೆ, ಕೆಲವು ಘಟಕಗಳಿಗೆ ಲಾಭ ಬರುತ್ತೆ. ಅಂದರೆ ಈಗಾಗಲೇ ಮಾರ್ಕೆಟ್ನಲ್ಲಿ ತುಂಬ ವರ್ಷಗಳಿಂದ ಅಸ್ತಿತ್ವದಲ್ಲಿರುವಂಥ ಘಟಕಗಳು ಹೆಚ್ಚುವರಿ ಲಾಭವನ್ನು ಗಳಿಸ್ತವೆ. ಆದರೆ ಅಲ್ಪಾವಧಿನಲ್ಲಿ ಕೆಲವು ಘಟಕಗಳಿಗೆ ನಷ್ಟವೂ ಆಗುತ್ತೆ. ಅಂದರೆ ಹೊಸದಾಗಿ ಬಂದಿರುವಂಥ ಘಟಕಗಳು ಮಾರ್ಕೆಟ್ನಲ್ಲಿ ಇನ್ನೂ ರೆಪ್ಯುಟೇಷನ್ ಗುಡ್ ವಿಲ್ಲನ್ನು ಗಳಿಸದೇ ಇರುವಂಥ ಘಟಕಗಳು ಕೆಲವು ನಷ್ಟವನ್ನು ಅನುಭವಿಸ್ತವೆ. ಆ ನಷ್ಟನ ಅನುಭವಿಸ್ಬೇಕಾದ್ರೆ AC ರೇಖೆ ಮೇಲ್ಭಾಗದಲ್ಲಿರುತ್ತೆ, ER ರೇಖೆ ಕೆಳಭಾಗದಲ್ಲಿರುತ್ತೆ. ಹಾಗಾಗಿ ಅಲ್ಪಾವಧಿನಲ್ಲಿ ಕೆಲವು ಘಟಕಗಳಿಗೆ ಹೆಚ್ಚು ಲಾಭನೂ ಬರ್ಬೋದು, ಕೆಲವು ಘಟಕಗಳಿಗೆ ನಷ್ಟವೂ ಆಗುವ ಸಾಧ್ಯತೆಗಳು ಇರುತ್ತೆ. ಹೊಸದಾಗಿ ಬಂದಿರುವಂಥ ಘಟಕಗಳು ನಷ್ಟವನ್ನು ಅನುಭವಿಸ್ತವೆ. ಹಾಗಾಗಿ ಘಟಕದ ಲಾಭ ಮತ್ತು ನಷ್ಟವನ್ನು ನಾವು ನೋಡಬೇಕಾದ್ರೆ AC ಮತ್ತು ER ರೇಖೆಗಳನ್ನು ಗಮನಿಸಬೇಕು. AC ರೇಖೆ ERಗಿಂತ ಕೆಳಭಾಗದಲ್ಲಿತ್ತು ಅಂದರೆ ಲಾಭ ಬರುತ್ತೆ. ERಗಿಂತ AC ರೇಖೆ ಮೇಲ್ಭಾಗದಲ್ಲಿದ್ದಾಗ ಅಂಥ ಘಟಕಗಳು ನಷ್ಟವನ್ನು ಅನುಭವಿಸ್ತವೆ. ಆದರೆ ದೀರ್ಘಾವಧಿಗೆ ಬಂದರೆ ಎಲ್ಲ ಘಟಕಗಳಿಗೂ ಸಾಮಾನ್ಯ ಲಾಭ ಮಾತ್ರ ಸಿಕ್ಕುತ್ತೆ. ಅತಿ ಹೆಚ್ಚು ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಇರುವಂಥ ಎಲ್ಲ ಘಟಕಗಳು ಸಾಮಾನ್ಯ ಲಾಭವನ್ನು ಮಾತ್ರ ಪಡಿತವೆ. ಆದರೆ ಅಲ್ಪಾವಧಿನಲ್ಲಿ ಕೆಲವು ಘಟಕಗಳಿಗೆ ಹೆಚ್ಚು ಲಾಭ ಸಿಕ್ಕುತ್ತೆ, ಕೆಲವು ಘಟಕಗಳು ನಷ್ಟವನ್ನು ಸಹ ಅನುಭವಿಸ್ತವೆ. ಇದು ಅಲ್ಪಾವಧಿನಲ್ಲಿ ಕೈಗಾರಿಕೆ ಮತ್ತು ಒಂದು ಘಟಕ, ಒಂದು ಫರ್ಮ್ ಸಮತೋಲನ ಬೆಲೆ ಮತ್ತು ಉತ್ಪನ್ನವನ್ನು ನಿರ್ಧರಿಸುವಂಥ ಒಂದು ವಿಧಾನ.